ನಮಸ್ಕಾರ ವೀಕ್ಷಕರೇ. ಇಂದು ಶನಿವಾರ, 2ನೇ ಶ್ರಾವಣ ಶನಿವಾರ. ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನೀವು ನೋಡಿ ಆನಂದ ಪಡಿ, ನಮಗೂ ಸಹಕಾರ ಕೊಡ್ತೀರಾ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಶುರು ಮಾಡ್ತೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವರಿವಂದಿತ ಮಹಾಗಣಪತಿಂ, ಮಹಾದೇವಸುತಂ ಗುರುಗುಹನೋತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮೂಷಿಕವಾಹನ ಮೋದಕಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಹಿಂದಿನೆಲ್ಲ ಕೇಳಿದ್ದೀರಿ ಶ್ರೋತೃಗಳೇ. ಹಿಂದಿನ ಶ್ಲೋಕವನ್ನು ಮುಂದುವರಿಸ್ತಾ ಇದ್ದೀನಿ. ಲಕ್ಷ್ಮೀ ನರಸಿಂಹ ಸ್ತೋತ್ರದ್ದು. ಸಂಸಾರ ಸಾಗರ ನಿಮಜ್ಜನ ಮುಖ್ಯಮಾನಾಂ, ದೀನಂ ವಿಲೋಕಯ ವಿಭೋ ಕರುಣಾನಿಧೇ ಮಾಂ, ಪ್ರಹ್ಲಾದಖೇದ ಪರಿಹಾರ ಪರಾವತಾರ, ಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ, ಸಂಸಾರಯೂಥ ಗಜ ಸಂಹಾತಿ ಸಿಂಹದಂಶಭೀತಸ್ಯ, ದುಷ್ಟಮತಿದೈತ್ಯ ಭಯಂಕರೇಣ, ಪ್ರಾಣಪ್ರಯಾಣ ಭವಭೀತಿ ನಿವಾರಣೇನ, ಶ್ರೀಲಕ್ಷ್ಮೀಂದ್ರಸಿಂಹ ಮಮ ದೇಹಿ ಕರಾವಲಂಬಂ. ಇನ್ನು ಇದರ ತಾತ್ಪರ್ಯವನ್ನು ನೋಡೋಣ. ಈ ಶ್ಲೋಕಕ್ಕೆ ಏನು ತಾತ್ಪರ್ಯ ಹೇಳಿದರೆ ಶಂಕರಾಚಾರ್ಯರು ಅಂತ. ದಶ ಇಂದ್ರಿಯಗಳೆಂಬ 10 ಇಂದ್ರಿಯಗಳೆಂಬ ಬಲಶಾಲಿಗಳಾದ ದರೋಡೆಕಾರರಿಂದ ವಿವೇಕವೆಂಬ ಮಹಾಸಂಪತ್ತ ಕಳೆದುಕೊಂಡು ಕುರುಡನಾಗಿ ದಾರಿ ತಿಳಿಯದೆ ವ್ಯಾಮೋಹವೆಂಬ ಕಗ್ಗತ್ತಲೆಯ ನೀರಿಲ್ಲದ ಬಾವಿಯೊಳಗೆ ಬಿದ್ದವರ ನನ್ನ ಕಾಪಾಡು. ನಾನು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 10 ಇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೆಂಬ 10 ಇಂದ್ರಿಯಗಳು ಈ 10 ಬಲಶಾಲಿಗಳಾಗಿದೆ. ಅಂಥ ದರೋಡೆಕಾರರಿಂದ ವಿವೇಕವನ್ನು ಕಳ್ಕೊಂಡಿದ್ದೀನಿ, ಮಹಾಸಂಪತ್ತನ್ನು ಕಳ್ಕೊಂಡು ಕುರುಡನಾಗಿ, ಅಂದರೆ ಒಳಗಿನ ಕಣ್ಣು ಕಾಣಿಸೋದಿಲ್ಲ. ಮೇಲ್ಕಂಡ್ರೆ ಏನೂ ಪರವಾಗಿದ್ದಿಲ್ಲ, ಒಳಗಿನ ಕಣ್ಣು ನನಗೆ ತಿರುಸು. ಕುರುಡನಾಗಿ ದಾರಿ ತಿಳಿಯದೆ, ದಾರಿಯಲ್ಲಿ ಹೇಗೆ ಹೋಗೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ವ್ಯಾಮೋಹವೆಂಬ ಕಗ್ಗತ್ತಲಿನ ನೀರಿಲ್ಲದ ಬಾವಿಯೊಳಗೆ, ನೀರಿಲ್ಲದ ಬಾವಿಯೊಳಗೆ ಹೋದ್ರೆ ಹೇಗಿರುತ್ತೆ? ಬರೀ ಕತ್ತಲೆ ಆಗಿರುತ್ತೆ. ನೀರೊಳಗೆ ಬಿದ್ದಿರುವ ನನ್ನ ರಕ್ಷಿಸು, ಕಾಪಾಡು ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದ ತಾತ್ಪರ್ಯ. ಹೇ ಲಕ್ಷ್ಮೀಪತಿಯೇ, ಪದ್ಮನಾಭ, ಸೂರನಾಥ, ವಿಷ್ಣು, ವೈಕುಂಠವಾಸಿ, ಕೃಷ್ಣ, ಮಧುಸೂದನ, ವಿಶ್ವರೂಪಿಯೇ, ಬ್ರಹ್ಮ ಸ್ವರೂಪನೇ, ಸುಂದರ ಮುಂಗುರುಳು ಜನಾರ್ದನ,
ಚಕ್ರಪಾಣಿ, ಅವನ ನಾಮಗಳಿವೆಲ್ಲ. ಚಕ್ರಪಾಣಿ, ದೇವೇಶ, ದೀನನಾದ ನನ್ನ ರಕ್ಷಿಸು ಅನ್ನೋದನ್ನು ಇದರಲ್ಲಿ ಅವನ ನಾಮಗಳನ್ನು ಹೇಳ್ತಾ ಅವರು ಹೇಳ್ತಿದ್ದಾರೆ. ಹೇ ಲಕ್ಷ್ಮೀಪತಿ, ಲಕ್ಷ್ಮಿಗೆ ಪತಿಯಾದಂಥವನು. ಪದ್ಮನಾಭ, ತಾವರೆ ಹೂವಿನಂಥ ಹೊಕ್ಕಳುಳ್ಳವನು. ನಾಭ, ಅದರಲ್ಲಿ ಹುಟ್ಟಿದವನು ಯಾರು? ಬ್ರಹ್ಮ. ಸುರನಾಥ, ದೇವೇಂದ್ರನಿಗೂ ಅವನು ಒಡೆಯಾಗಬೇಕು. ವಿಷ್ಣು, ವಿಷ್ಣು ಅಂಶ, ವಿಷ್ಣುನೇ ವೈಕುಂಠಪತಿ, ವೈಕುಂಠವಾಸಿ. ಕೃಷ್ಣ ಅಂದರೆ ಎಲ್ಲ ಅವನೇ. ಕೃಷ್ಣ. ಮಧುಸೂದನ ಅಂದರೆ ಮಧು ರಾಕ್ಷಸನನ್ನು ಸಂಹರಿಸಿದವನೇ. ವಿಶ್ವರೂಪಿಯೇ, ಅವನೇ ಮೊದಲೇ ವಿಶ್ವರೂಪನಾಗಿ ವಿರಾಟ್ ರೂಪನಾಗಿ ಬ್ರಹ್ಮಸ್ವರೂಪನೇ, ಎಲ್ಲವನೇ. ವಿಷ್ಣು, ಬ್ರಹ್ಮ, ಶಿವ. ಸುಂದರ ಮುಂಗುರುಳು, ನೋಡೋದಕ್ಕೆ ಗುಂಗುರು ಕೂದಲು. ಜನಾರ್ದನ, ಜನರಿಂದ ಪೂಜೆಗೊಳ್ಳುವಂಥವನು. ಚಕ್ರಪಾಣಿ, ಕೈಯಲ್ಲಿ ಚಕ್ರನ ಹಿಡಿದಿರತಕ್ಕಂಥವನು. ದೇವೇಶ, ಜಗತ್ತಿಗೆ ಒಡೆಯನಾದವನು. ದೀನನಾದ, ನಾನು ನಿನ್ನಲ್ಲಿ ದೈನ್ಯದಿಂದ ನನ್ನ ರಕ್ಷಿಸು. ನಾನು ನಿನ್ನನ್ನು ದೀನನಾಗಿ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೀನಿ, ನನ್ನನ್ನು ರಕ್ಷಿಸು ಅನ್ನೋದನ್ನು ಶಂಕರಾಚಾರ್ಯರು ವಿವರವಾಗಿ ಹೇಳ್ಕೊಂಡಿದ್ದಾರೆ. ಭಗವಂತನನ್ನು ಭಕ್ತಿಯಿಂದ, ಸಂಸಾರದಿಂದ ನನ್ನ ದೂರ ಮಾಡು ಅಂತ. ಇದು ಎಲ್ಲರಿಗೂ ಬೇಕಾದ ಒಂದು ತತ್ವಜ್ಞಾನ. ನಾವು ಈ ಸಂಸಾರದಿಂದ ದೂರ ಆಗೋ ಹಾಗೆ ದೇವರನ್ನು ನಾವು ಹೇಳಿಕೊಳ್ಳುವ ಅನ್ನೋದು ಈ ಒಂದು ಸಾರಾಂಶ ಈ ಶ್ಲೋಕದಲ್ಲಿ. ಮುಂದೆಯ ಯೋಗ ಸೂತ್ರದ 28 ತಜ್ಜಪ ತದರ್ಥ ಭಾವನಂ ಅಂತ ಹೇಳಿದ ವಿಷಯ ಏನು ಸ್ವಲ್ಪ ಇದೆ, ಅದು ಮುಗಿಸಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ದಿವ್ಯ ಪ್ರಜ್ಞೆಯನ್ನು ಸಂಪರ್ಕಿಸುವುದೇ ಈ ಸೂತ್ರದಲ್ಲಿ ಹೇಳಿರುವ 2 ಬಗೆಗಳ ಅಭ್ಯಾಸ. ಮುಂದಿಂದು ಅಭ್ಯಾಸ ಉದ್ದೇಶ 2. ಒಂದು, ಜಪವು ಕೋಶಗಳನ್ನು, ನಮ್ಮಲ್ಲಿರ್ತಕ್ಕಂಥ ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳು ಅಂತೆಲ್ಲ ಇದೆ, ಅದನ್ನು ಶ್ರುತಿ ಮಾಡುವ, ಸಂಗೀತಗಾರರು ಗೊತ್ತು ಶ್ರುತಿ ಅಂದರೆ ಏನು ಅಂತ, ಶ್ರುತಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದು ಯಾವ ರೀತಿ ಶ್ರುತಿ ಮಾಡ್ಕೋಬೇಕು, ಅದನ್ನು ನಾವು ಹೊಂದಿಸಿ ಕಲಿಬೇಕು ಅದನ್ನು ಕಲಿಸುತ್ತೆ ಆ ಕೋಶದಲ್ಲಿ. ಆದರೆ ದೈವಿಕ ಪ್ರಭಾವವನ್ನು, ದೇವರ ಪ್ರಭಾವವನ್ನು ಕೆಳಮಟ್ಟಕ್ಕೆ ಇಳಿಸಲು ಮತ್ತು ದೈವಿಕ ಪ್ರಜ್ಞೆಯೊಡನೆ ದೈವದ ಜ್ಞಾನದ ಅದರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಲು ಇದಿಷ್ಟೇ ಸಾಲುವುದಿಲ್ಲ. ಇಲ್ಲಿ ಹೇಳಿದ್ದು ಶ್ರುತಿ, ಪ್ರಜ್ಞೆ ಇವೆಲ್ಲ ಇಷ್ಟು ಮಾತ್ರ ಸಾಲಲ್ಲ. ಅದು ಹೇಗಿರಬೇಕು ಅಂದರೆ, ಒಂದು ಉಪಮಾನದ ಮೂಲಕ, ಅಂದರೆ ಉದಾಹರಣೆ ಮೂಲಕ. ವಿದ್ಯುತ್ ಶಕ್ತಿ ಹರಿಯಬೇಕಾದರೆ ನಮಗೆ ಎಲೆಕ್ಟ್ರಿಕ್ಕು ನಮಗೆ ಬೇಕು ಅಂತ ಅಂದ್ಕೊಂಡಾಗ ಅದರ ಪ್ರವಾಹವನ್ನು ವಿದ್ಯುತ್ ಶಕ್ತಿ ಎಲ್ಲಿ ಕಳಿಸ್ಬೇಕು, ಎಲ್ಲರೂ ನಾವು ಚಲನೆ ಮಾಡಬೇಕು ಅಂದಾಗ ರವಾನಿಸುವ ಸಾಮರ್ಥ್ಯ, ಆ ಸಾಮರ್ಥ್ಯ ಅಥವಾ ವಿದ್ಯುತ್ ವಾಹಕತ್ವವಷ್ಟೇ. ವಿದ್ಯುತ್ ಇರುತ್ತೆ, ಅದರಷ್ಟೇ ಸಾಲುವುದಿಲ್ಲ. ಜೊತೆಗೆ ಆ ಪ್ರವಾಹ ಹರಿಯುವಂತೆ
ಆ ಎಲೆಕ್ಟ್ರಿಕ್ ಅದು ಚಾಲನೆ ಆಗೋ ಹಾಗೆ ಮಾಡಬೇಕು. ಅಲ್ಲಿದೆ ಎಲೆಕ್ಟ್ರಿಕ್ ಇದೆ ಅಂದ್ಬಿಟ್ಟು ಸುಮ್ಮನೆ ಆದರೆ ಅದು ಪಾಡಿಗೆ ಅದು ಬರೋಲ್ಲ. ನಾವು ಅದಕ್ಕೆ ಚಾಲನೆ ಕೊಟ್ಟರೆ ಬರುತ್ತೆ ಅಷ್ಟೇ. ಮಾಡಲು ವೋಲ್ಟೇಜ್ ಅಥವಾ ಒತ್ತಡ ಅಗತ್ಯ. ವೋಲ್ಟೇಜ್ ಇರಬೇಕು, ಅದಕ್ಕೆ ಪ್ರೆಷರ್ ಇರಬೇಕು, ಆಗ ಅದಕ್ಕೆ ಅಗತ್ಯವಾದದ್ದು ಬರುತ್ತೆ. ಅದೇ ರೀತಿಯಲ್ಲಿ ವ್ಯಕ್ತಿಯ ಪ್ರಜ್ಞೆಯನ್ನು, ವ್ಯಕ್ತಿಯ ಒಳಗಿನ ಜ್ಞಾನವನ್ನು ದೈವಿಕ ಪ್ರಜ್ಞೆಯ ಸಮೀಪಕ್ಕೆ, ದೇವರ ಹತ್ತಿರಕ್ಕೆ ಸೆಳೆಯಲು, ಅದನ್ನು ದೇವರ ಹತ್ತಿರಕ್ಕೆ ನಾವು ಹೋಗ್ಬೇಕಾದ್ರೆ ಏನು ಬೇಕು? ಕೋಶಗಳು ಶ್ರಮಶ್ರುತಿಯಲ್ಲಿ ಇರುವುದರ ಜೊತೆಗೆ ಆ ಶ್ರುತಿ ಸಮವಾಗಿರಬೇಕು. ಅದರ ಜೊತೆಗೆ ಒಂದು ಆಕರ್ಷಣಾ ಶಕ್ತಿ, ಅದು ಸೆಳೆಯುವಂಥ ಶಕ್ತಿ ಯಾವುದಕ್ಕಿರಬೇಕು? ಶಕ್ತಿ ಅಗತ್ಯ ಬೇಕಾಗತ್ತೆ. ಆವಾಗ ಜೀವಾತ್ಮ ಮತ್ತು ಪರಮಾತ್ಮರನ್ನು ಒಂದುಗೂಡಿಸುವ, ಆತ್ಮ ಪರಮಾತ್ಮನನ್ನು ಒಂದುಗೂಡಿಸುವಂಥ ಈ ಶಕ್ತಿ ವಿವಿಧ ರೂಪಗಳನ್ನು, ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಳ್ಳಬಹುದು. ಬೇರೆ ಬೇರೆ ರೂಪನ ಅದು ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಭಕ್ತಿಯೋಗದಲ್ಲಿ ಅದು ತೀವ್ರವಾದ ಭಕ್ತಿ. ಆ ಭಕ್ತಿಯೋಗದಲ್ಲಿ ತೀವ್ರವಾದ ಭಕ್ತಿಯಿಂದ ಅಥವಾ ಪ್ರೇಮದ ರೂಪವನ್ನು, ದೇವರ ಮೇಲೆ ಪ್ರೇಮ ಇಟ್ಕೊಂಡು ಆ ಭಕ್ತಿ ಪ್ರೇಮ ಆಗಬೇಕು, ಆ ರೂಪವನ್ನು ತಳೆಯುತ್ತದೆ, ಆ ಭಾವನೆಯನ್ನು ಅಲ್ಲಿ ಹೊಂದುತ್ತೆ. ಮಂತ್ರದಲ್ಲಿ ಅದು ಶಕ್ತಿಯಾಗಿರುತ್ತೆ. ಮಂತ್ರದಲ್ಲಿ ಅದು ಮಂತ್ರದ ಅರ್ಥ ಮತ್ತು ಉದ್ದೇಶದ ಬಗ್ಗೆ, ಅದರಲ್ಲಿ ಏನು ಉದ್ದೇಶ ಇದೆ ಅದರ ಬಗ್ಗೆ ಕೂಡ ಗಾಢವಾದ ಧ್ಯಾನ ರೂಪವನ್ನು, ಅದರ ಮೇಲೆ ಧ್ಯಾನ ರೂಪವನ್ನು ತಳೆಯುತ್ತದೆ. ಇಲ್ಲಿ ಭಾವನೆ ಎಂಬುದು ಕೇವಲ ಮೇಧಾಶಕ್ತಿಯ ಪ್ರಕ್ರಿಯೆಯಲ್ಲ. ಇದು ನಮ್ಮ ಮೇಧಾಶಕ್ತಿಗೆ ಆ ಪ್ರಕ್ರಿಯೆ ಅಲ್ಲ. ಯಾವುದು ಅಂದರೆ ಗುರಿಯನ್ನು ಸಾಧಿಸಲು ಸಾಧಕನ ಸಕಲ ಸಾಮರ್ಥ್ಯಗಳ, ಗುರಿಯನ್ನು ಸಾಧಿಸಬೇಕಾದ್ರೆ ಏನು ಬೇಕೋ? ಸಾಧಕನಿಗೆ ಸಕಲ ಸಾಮರ್ಥ್ಯಗಳ ಸಂಘಟಿತ ಕ್ರಿಯೆ. ಆ ಕ್ರಿಯೆಗಳೆಲ್ಲ ಇವನಿಗೆ ಭಕ್ತಿ ಬೇಕು, ಧ್ಯಾನ ಬೇಕು, ದೇವರ ಮೇಲೆ ಪ್ರೇಮ ಬೇಕು. ಇವೆಲ್ಲ ಇದ್ದರೆ ಆ ಕ್ರಿಯೆ ಮತ್ತು ವೈಜ್ಞಾನಿಕ ಅನ್ವೇಷಣೆ, ಈ ಒಂದು ಯೋಗ ಮತ್ತು ವಿಜ್ಞಾನ, ಈ ಎರಡುವೇ ಅನ್ವೇಷಣೆಗಳು. ನಾವು ಹುಡುಕಿರ್ತಕ್ಕಂಥ ಯಾವ ವಸ್ತುನ ಹುಡುಕ್ತಾ ಇದ್ದೀವಿ, ಅಗತ್ಯ ಜೊತೆಗೆ ತನ್ನ ಪ್ರೇಮ ಪಾತ್ರರನ್ನು ನಮಗೆ ಕಂಡುಹಿಡಿಯಲು, ನಮಗೇನು ಕಂಡುಹಿಡಿಬೇಕು? ಒಬ್ಬ ನಿಜವಾದ ವ್ಯಕ್ತಿ ಪ್ರೇಮದಲ್ಲಿ ಇದ್ದಾನೆ ಅಂದರೆ ಭಕ್ತಿಗೆ ನಮಗೆ ಹೇಳಿಕೊಡ್ತಿದ್ದಾರೆ. ಅಂಥ ವ್ಯಕ್ತಿಯನ್ನು ಕಂಡುಹಿಡಿಯಲು ಅಪೇಕ್ಷಿಸುವ ಪ್ರೇಮಿಯ ಬಲವಾದ, ಆ ಪ್ರೇಮ ಪಾತ್ರನ ಬಲವಾದ ಶಕ್ತಿ, ಬಲವಾದ ಹಾತೊರೆಯುವಿಕೆಯು, ಅವರನ್ನು ನೋಡಬೇಕು, ಆ ಭಕ್ತಿ ಒಬ್ಬ ಗುರುನ ಸಂದರ್ಶಿಸಬೇಕು ಅನ್ನೋ ಆತರ ಇರುತ್ತಲ್ಲ, ಹಾತೊರೆಯುವಿಕೆಯು ಸೇರಿರುತ್ತದೆ. ಎಂಥ ಗುರುನ ನೋಡಿದ್ರೆ ನಮಗೆ ದೇವ್ರು ಸಿಗ್ತಾನೆ, ಅದಕ್ಕೆ ಗುರುನ ಸಂಶೋಧನೆ ಮಾಡಬೇಕು ಅಂತ. ಅಷ್ಟೇ ಅಲ್ಲದೆ ತಾನು ಅನ್ವೇಷಿಸುತ್ತಿರುವ, ತಾನು ಹುಡುಕುತ್ತಾ ಇರತಕ್ಕಂಥ ವಸ್ತುವನ್ನು ತನ್ನಿಂದ ಆ ವ್ಯಕ್ತಿಯಿಂದ ಬೇರ್ಪಡಿಸಿರ್ತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳನ್ನು ಮುರಿದು ಹಾಕಲು, ಅದನ್ನೆಲ್ಲ ದೂರ ತಳ್ಳೋದಕ್ಕೆ ಬಯಸುವ ಯೋಗಿಯ ಇಚ್ಛಾಶಕ್ತಿಯು, ತನಗೇನು ಬೇಕೋ ಅದನ್ನು ಹುಡುಕೋದಕ್ಕೆ ಆ ಯೋಗಿಯಲ್ಲಿ ಆ ಇಚ್ಛಾಶಕ್ತಿಯೂ ಸೇರಿರುತ್ತದೆ. ಈ ವಿಧವಾದ ಭಾವನೆಯು ಸಾಧಕನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು, ಮೊದಲಾಗಿ ಈ ಭಾವನೆ ಇರಬೇಕು, ಸಾಧಕನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಏಕಮುಖಗೊಳಿಸಿ ಒಂದೇ ರೀತಿಯಾಗಿ ಅದನ್ನು ಏಕರೀತಿಯಲ್ಲಿ ನೋಡಬೇಕು.
ಉದ್ದೇಶ ಕೂಡ ಸಾಧನೆಗೆ ಅಗತ್ಯವಾದ ಏಕಾಗ್ರತೆಯನ್ನು, ಒಂದೇ ಕಡೆಯಲ್ಲಿ ಏಕಾಗ್ರ ಮನಸ್ಸಿರಬೇಕು, ಅಗತ್ಯವಾದ ಏಕಾಗ್ರತೆಯನ್ನು ನೆಲೆಗೊಳಿಸುತ್ತದೆ. ಇದು ನಮ್ಮ ಮನಸ್ಸಲ್ಲಿ ನೆಲೆಯಾಗಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗೆ ಕ್ರಮಕ್ರಮವಾಗಿ ಅನ್ವೇಷಿತ ಅಂದರೆ ನಾವು ಕಂಡು ಹಿಡಿತಕ್ಕಂಥ ವಸ್ತುವಿನಿಂದ, ಆ ಪದಾರ್ಥ ಯಾವುದೇ ಆಗಿರ್ಬೋದು, ಸಾಧಕನ ಚಿತ್ತವನ್ನು, ಯಾರು ಯೋಗ ಸಾಧನೆ ಮಾಡ್ತಾ ಇದ್ದಾರೆ ಅವನ ಮನಸ್ಸನ್ನು ಹೊರಗೆ ಸೆಳಿಬೇಕು ಅಂತಿರುತ್ತೆ. ಎಲ್ಲ ಅಡ್ಡಿಗಳು, ಆ ಅಡ್ಡಿಗಳನ್ನೆಲ್ಲ ನಿವಾರಿಸಲ್ಪಡುವುದರಿಂದ ಅದು ನಿವಾರಣೆ ಮಾಡಿಬಿಡುತ್ತೆ. ಯಾಕೆ? ಧ್ಯಾನ, ಭಕ್ತಿ, ನಮ್ಮ ಇಚ್ಛಾಶಕ್ತಿ, ಸಾಮರ್ಥ್ಯ, ಭಾವನೆ, ದೈವಿಕ ಪ್ರಜ್ಞೆ ಇವನ್ನೆಲ್ಲ ಏನು ನೋಡುತ್ತೆ, ಅಡ್ಡಿಗಳ ನಿವಾರಿಸಲ್ಪಡುವುದರಿಂದ ಅವನು ತನ್ನ ಗಮನವನ್ನು ಒಳಗಡೆಗೆ ತಿರುಗಿಸಲು, ತಮ್ಮ ಚಿತ್ತದೊಳಗಡೆ ತಿರುಗಿಸೋದಕ್ಕೆ ಎಂದರೆ ಅಂತರ್ಮುಖಿಯಾಗಲು, ತನ್ನನ್ನು ತಾನು ಕಂಡುಹಿಡಿಯಲು, ತನ್ನಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಕಂಡುಹಿಡಿಯಲು ಸಮರ್ಥನಾಗುತ್ತಾನೆ. ಅಂತರ್ಮುಖಿಯಾಗೋದಕ್ಕೆ ಇದು ಒಳ್ಳೆಯ ಅವಕಾಶ ಕೊಡುತ್ತೆ ಈ ಸೂತ್ರ. ಅದಕ್ಕೆ ತಜ್ಜಪ ತದರ್ಥ ಭಾವನಂ. ನಾವು ಭಾವನೆ ಇಟ್ಟು ಭಕ್ತಿ ಇಟ್ಟರೆ ನಾವೇನನ್ನು ಹುಡುಕ್ತಾ ಇದ್ದೀವಿ ಆ ಜ್ಯೋತಿ ನಮಗೆ ಸಿಗುತ್ತೆ. ಅದನ್ನು ಮಾಡಿ ಅಂತ ಪತಂಜಲಿಯವರು ಕರೆ ಕೊಟ್ಟಿದ್ದಾರೆ. ಮುಂದಿನ ಸೂತ್ರ ತತಃ ಪ್ರತ್ಯಕ್ಷೇದನಾದಿಗಮೋಪ್ಯಾಂತರಾಯ ಭಾವಶ್ಚ. 29ನೇ ಸೂತ್ರಗಳೇ ಗಮನ ಇಡಿ. ತತಃ ಅದರಿಂದ, ಅಭ್ಯಾಸದಿಂದ, ಅದರಿಂದ ಅಂದರೆ ಅದಕ್ಕೆ ತತಃ ಅದರಿಂದ, ಅಭ್ಯಾಸದಿಂದ, ಪ್ರತ್ಯಕ್ ಒಳಮುಖ ವಿರುದ್ಧ ದಿಕ್ಕಿನಲ್ಲಿ, ಚೇತನ ಪ್ರಜ್ಞೆ, ಅತಿಗಮಃ ಪಡೆಯುವಿಕೆ, ಅಪಿ ಕೂಡ, ಅಂತರಾಯ ಅಡಚಣೆಗಳ ಅಡ್ಡಿಗಳ ಅಭಾವ ಇಲ್ಲದಿರುವಿಕೆ, ಮಾಯವಾಗುವಿಕೆ, ಚ ಮತ್ತು. ಇಲ್ಲಿ ಅರ್ಥ ಕೇಳ್ತಾರೆ. ಇದರ ಫಲವಾಗಿ ನಾವು ಏನನ್ನು ಹಿಂದೆ ಓದಿದ್ದೀವಿ ಅದು ಇಲ್ಲಿಗೆ ಅನ್ವಯಿಸ್ತಾ ಇರುತ್ತೆ. ಇದರ ಫಲವಾಗಿ ಅಡಚಣೆಗಳು ನಿವಾರಣೆಯಾಗುತ್ತವೆ. ನಾವು ಜಪ ಮಂತ್ರ ಇವನ್ನೆಲ್ಲ ಉಪಯೋಗಿಸಿದ ಮೇಲೆ ಅಡಚಣೆಗಳೆಲ್ಲ ನಿವಾರಣೆಯಾಗುತ್ತೆ ಮತ್ತು ಪ್ರಜ್ಞೆಯು ಒಳಮುಖವಾಗಿ ತಿರುಗುತ್ತದೆ. ನಮ್ಮ ಅಂತರಾಳಕ್ಕೆ ಅಂತರ್ಜ್ಯೋತಿ ಹುಡುಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಿಂದಿನ ಸೂತ್ರದಲ್ಲಿ ಸೂಚಿಸಿದ ಅಭ್ಯಾಸದಿಂದ, ಹಿಂದಿನ ಸೂತ್ರ ಏನು ಅಭ್ಯಾಸಕ್ಕೆ ಕೊಟ್ಟಿದೆ, ಉಂಟಾಗುವ 2 ಪರಿಣಾಮಗಳನ್ನು ಪತಂಜಲಿಯವರು ಈ ಸೂತ್ರದಲ್ಲಿ ಕೊಟ್ಟಿದ್ದಾರೆ. 2 ಪರಿಣಾಮಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದು? ಮೊದಲನೆಯದಾಗಿ ಪ್ರತ್ಯಕ್ಷೇತನ. ಪ್ರತ್ಯಕ್ಷೇತನ ಅಂದರೆ ಏನು ಎಂದು ಕರೆಯಲ್ಪಟ್ಟಿರುವ ಪ್ರತ್ಯಕ್ಷೇತನ ಅಂತ ಏನಕ್ಕೆ ಕರೆದಿದ್ದಾರೆ ಅಂದರೆ, ಒಂದು ಹೊಸ ಬಗೆಯ ಪ್ರಜ್ಞೆಯ ಎಚ್ಚರವಾಗುವಿಕೆ, ಒಂದು ಹೊಸ ಚೇತನ ಕರೆಯಲ್ಪಟ್ಟಿರುವ ಒಂದು ಹೊಸ ಬಗೆಯ ಪ್ರಜ್ಞೆ, ಒಂದು ಹೊಸ ರೀತಿಯ ಅಜ್ಞಾನವನ್ನು ಎಚ್ಚರಿಕೆ ಮಾಡುತ್ತೆ, ಎಚ್ಚರವಾಗುವಿಕೆ. ಮತ್ತು ಎರಡನೆಯದಾಗಿ ಅಡಚಣೆಗಳ ಕ್ರಮಕ್ರಮವಾದ ನಿವಾರಣೆ. ಯಾವುದು ಅಡಚಣೆಗಳು ಬರ್ತಿರ್ತವೆ ಅದು ಕ್ರಮಕ್ರಮವಾಗಿ ನಿವಾರಣೆ ಮಾಡ್ತಾ ಹೋಗುತ್ತೆ. ಪ್ರತ್ಯಕ್ಷೇತನದ ಅರ್ಥವನ್ನು ತಿಳಿಯಲು ಮೊದಲು ಪ್ರಯತ್ನಿಸೋಣ. ಪ್ರತ್ಯಕ್ಷೇತನ ಅನ್ನೋದಕ್ಕೆ ಅದರ ಅರ್ಥವನ್ನು ನಾವು ಮೊದಲು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಪರಸ್ಪರ ವಿರುದ್ಧವಾಗಿರುವ ಬೇರೆ ಬೇರೆ
ವಿರುದ್ಧವಾಗಿರ್ತಕ್ಕಂಥ ಎರಡು ಬಗೆಯ ಪ್ರಜ್ಞೆಗಳಿವೆ, ಎರಡು ಬಗೆಯ ಜ್ಞಾನ ಇದೆ. ಅದು ಯಾವುದು ಅಂದರೆ ಪ್ರತ್ಯಕ್ಷೇತನ ಮತ್ತು ಪರಾಗ್ ಚೇತನ. ಎಂದರೆ ಒಳಮುಖವಾಗಿ ನಮ್ಮ ಮನಸ್ಸಿನ ಒಳಕ್ಕೆ ತಿರುಗಿರುವ ಆ ಒಂದು ಜ್ಞಾನವನ್ನು ನಮ್ಮ ಮನಸ್ಸಿನ ಒಳಗೆ ತಿರುಗಿಸಬೇಕು. ಅದು ಅಂತರ್ಮುಖ ಒಳಗಿನ ಜ್ಞಾನ. ಮತ್ತು ಹೊರಮುಖವಾಗಿ ತಿರುಗಿರುವ ಬಹಿರ್ಮುಖ, ಅದು ಒಳಮುಖ ತಿರುವಾಗಿರೋದನ್ನು ಹೊರಗೆ ತಿರುಗಿಸ್ಬೇಕಾದ್ರೆ ಈ ಪ್ರಜ್ಞೆಗಳು, ಈ ಎರಡು ಪ್ರಜ್ಞೆಗೆ ಒಳಮುಖ ಮತ್ತು ಬಹಿರ್ಮುಖ ಅಂತ. ಸಾಧಾರಣ ವ್ಯಕ್ತಿಯ ಮನಸ್ಸನ್ನು ನಾವು ಪರೀಕ್ಷಿಸಿದರೆ, ಸಾಧಾರಣವಾಗಿರೋ ಮನಸ್ಸನ್ನು ಪರೀಕ್ಷೆ ಮಾಡಿದರೆ ಅದು ಸಂಪೂರ್ಣವಾಗಿ ಬಹಿರ್ಮುಖವಾಗಿರುವುದನ್ನು, ಸಾಧಾರಣ ಮನುಷ್ಯರ ಸ್ವಭಾವ ಅದು ಹೊರಮುಖವಾಗೇ ಇರುತ್ತೆ, ಕಾಣುತ್ತೇವೆ. ಪರಾಚೇತನ ಅಂದರೆ ಅದು ಹೊರಗಿರ್ತಕ್ಕಂಥ ಪ್ರಪಂಚದಲ್ಲಿ ಮುಳುಗಿ ಹೋಗಿದೆ. ಸಾಧಾರಣ ಮನುಷ್ಯ ಹೊರ ಪ್ರಪಂಚದ ವಸ್ತುಗಳು ನನಗೆ ಬೇಕು, ಅದ್ರ ಕಡೆಗೇ ಗಮನ ಜಾಸ್ತಿ. ತಮ್ಮ ಒಳ ಜ್ಞಾನಕ್ಕೆ, ಅಂತರ್ಜ್ಯೋತಿಗೆ ಅವರು ಮನ್ನಣೆ ಕೊಟ್ಟಿರೋಲ್ಲ. ಮತ್ತು ಅದರ ಗಮನವು ತನ್ನ ಪ್ರಜ್ಞೆಯ ಕ್ಷೇತ್ರದಲ್ಲಿ, ಅದರ ಗಮನ ಕೂಡ ಅವರಿಗೆ ಈ ಕ್ಷೇತ್ರದಲ್ಲಿ ಒಂದೇ ಸಮನೆ, ಒಂದರ ಹಿಂದೆ ಮತ್ತೊಂದರಂತೆ, ಒಂದೇ ಸಮನೆ ಒಂದರ ಹಿಂದೆ ಇನ್ನೊಂದು ಚಲಿಸ್ತಾ ಮಾನಸಿಕ ಚಿತ್ತಗಳ, ಮನಸ್ಸಲ್ಲಿರ್ತಕ್ಕಂಥ ಚಿತ್ತಗಳ ಕಡೆಗಿರುತ್ತದೆ. ಏನೇನು ಬೇಕೋ ಅದನ್ನು ಮನುಷ್ಯನಿಗೆ ಆಸೆಯನ್ನು ಹುಟ್ಟಿಸ್ತಾ ಇರುತ್ತೆ. ತನ್ನ ಕೇಂದ್ರದಲ್ಲಿ ಯಾವುದು ಅಸ್ತಿತ್ವದಲ್ಲಿರುತ್ತದೆಯೋ, ಯಾವುದು ಅದು ಯಾವ ಅಸ್ತಿತ್ವದಲ್ಲಿರುತ್ತೆ ನಿಂತಿರುತ್ತೆ, ಅದನ್ನು ಕೆಳಮನಸ್ಸು ಹೊರಕ್ಕೆ ಪ್ರಕ್ಷೇಪಿಸುವುದರಿಂದ ಅದನ್ನು ಹೊರಗಡೆಗೆ ಪ್ರಕ್ಷೇಪ ಮಾಡುತ್ತೆ, ಅದನ್ನು ತಳ್ಳುತ್ತೆ, ಇದನ್ನು ನೋಡಿ ಅಂತ. ಈ ರೀತಿಯಾಗಿ ಪ್ರಜ್ಞೆಯು ಬಹಿರ್ಮುಖವಾಗುತ್ತದೆ. ಒಳಗಿರೋ ಚಿತ್ತಗಳು ಹೊರಗಡೆ ತಳ್ಳಿದಾಗ ಅದು ಪ್ರಜ್ಞೆ ಏನು ಮಾಡುತ್ತೆ, ಬಹಿರ್ಮುಖವಾಗುತ್ತೆ. ಇದನ್ನು ವಿಕ್ಷೇಪವೆಂದು ಕರೆಯುತ್ತಾರೆ. ಅಥವಾ ವಿಕ್ಷೇಪ, ಇದು ಪ್ರಕ್ಷೇಪ ಹೊರಗಡೆ ಮಾಡುತ್ತೆ, ಅದನ್ನು ಹೊರಗಡೆ ಏನು ಪದದಲ್ಲಿ ಕರೀತಾರೆ ಅಂದರೆ ವಿಕ್ಷೇಪ ಅಂತ ಕರೀತಾರೆ. ಪ್ರತ್ಯಕ್ಷೇತನ ಎಂದರೆ ಅಂತರ್ಮುಖವಾಗಿರುವ, ಅದರ ಒಳಗಡೆ ಜ್ಞಾನ ಇರತಕ್ಕಂಥವನು ಅಂತರ್ಮುಖವಾಗಿರುವ ಪ್ರಜ್ಞೆ, ಅಥವಾ ತನ್ನ ಕೇಂದ್ರಕ್ಕೆ ಅಭಿಮುಖವಾಗಿ ತಿರುಗಿರುವ ಪ್ರಜ್ಞೆ. ಜ್ಯೋತಿ ಕಡೆಗದು, ಸತ್ಯದ ಅನ್ವೇಷಣೆ ಕಡೆಗದು ತಿರುಗಿರುತ್ತೆ. ಇದು ಪರಾಚೇತನಕ್ಕೆ ವಿರುದ್ಧವಾಗಿದೆ. ಪರಾಚೇತನ ಹೊರಗಡೆಗಿರೋದು ಅಂತರ್ಮುಖ, ಇದು ಪ್ರತ್ಯಕ್ಷೇತನ ಒಳಮುಖ. ಎರಡಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಚಿತ್ರ 2, ಪ್ರತ್ಯಕ್ಷೇತನ ಪರಾಚೇತನ. ಚಿತ್ರಕ್ಕಾಗಿ ಪಠ್ಯಪುಸ್ತಕದ ಪುಟ ಸಂಖ್ಯೆ 66 ನೋಡಿ. ಪುಸ್ತಕದಲ್ಲಿ 66ನೇ ಪುಟವನ್ನು ನೋಡಬೇಕಂತೆ. ಯೋಗ ಪ್ರಕ್ರಿಯೆಯ ಸಮಗ್ರ ಉದ್ದೇಶವೇ ಬಹಿರ್ಮುಖವಾಗಿರುವ ಪ್ರಜ್ಞೆಯನ್ನು ಅಂತರ್ಮುಖ ಮಾಡುವುದು. ಅಂದರೆ ಯೋಗದ ಪ್ರಕ್ರಿಯೆ ಏನು ಅಂದರೆ, ಯೋಗದ ಉದ್ದೇಶ ಏನು ಅಂತ ಹೇಳಿದರೆ, ಸಮಗ್ರ ಉದ್ದೇಶವೇ ಬಹಿರ್ಮುಖವಾಗಿರುವ, ಹೊರಗೆ ನಮ್ಮ ಜ್ಞಾನ ಇರೋದನ್ನು, ಈ ಪ್ರಜ್ಞೆಯನ್ನು ಅಂತರ್ಮುಖ ಮಾಡುವುದು. ಒಳಕ್ಕೆ ಅದನ್ನು ಕಳಿಸ್ಬೇಕು, ನಿನ್ನ ಜ್ಞಾನವನ್ನು ನೀನು ತಿಳ್ಕೋ ಅಂತ. ಅಂದರೆ ಹೊರಗಿನ ವಿಷಯಗಳಲ್ಲಿ ಆಸಕ್ತವಾಗಿರುವ, ಹೊರಗಿನ ವಿಷಯದಲ್ಲಿ ಆಸಕ್ತಿ ಇರತಕ್ಕಂಥ ಮನಸ್ಸನ್ನು ಅವುಗಳಿಂದ ಹಿಂದಕ್ಕೆ ಎಳೆದುಕೊಂಡು, ಅದನ್ನು ಹಿಂದಕ್ಕೆ ಎಳ್ಕೋಬೇಕು.
ಹೊರಗಡೆ ಬಿಡಬಾರ್ದು, ಒಳಗಡೆಗೆ ತಿರುಗಿಸಬೇಕು. ಒಳಗಡೆಗೆ ಅದನ್ನು ತಿರುಗಿಸಬೇಕು. ಏಕೆಂದರೆ ಜೀವನದ ಅಂತಿಮ ರಹಸ್ಯವು ನಮ್ಮ ಇರುವಿಕೆಯ ಆತ್ಮನ ಹೃದಯದ ಅಥವಾ ಕೇಂದ್ರದಲ್ಲಿ ಅಡಗಿದೆ. ಏಕೆಂದರೆ ನಮ್ಮ ಜೀವನದಲ್ಲಿ ಅಂತಿಮ ರಹಸ್ಯ, ಕೊನೆಯಾದ ಒಂದು ರಹಸ್ಯ ಇದೆ. ಅದೇ ಸೀಕ್ರೆಟ್ ಅಥವಾ ರಹಸ್ಯ ಅಂತ ಗುಪ್ತ ಅಂತ ಕರೀತಾರೆ. ನಮ್ಮ ನಾವು ಎಲ್ಲಿದ್ದೀವಿ, ಇರುವಿಕೆಯ ಆತ್ಮನ, ನಮ್ಮಲ್ಲಿರತಕ್ಕಂಥ ಆತ್ಮವನ್ನು ಹೃದಯ ಅಥವಾ ಕೇಂದ್ರದಲ್ಲಿ, ನಮ್ಮ ಹೃದಯದಲ್ಲಿ ಅಡಗಿದೆ. ಯಾವುದು ಆ ರಹಸ್ಯ? ಪರಮಾತ್ಮನ ತಿಳ್ಕೊಳ್ಳೋದೇ ಈ ರಹಸ್ಯದಲ್ಲಿ ಇದೆ. ಅದನ್ನು ನಾವು ಅಲ್ಲಿ ಕಾಣಬಹುದೇ ಹೊರತು ಆ ಬೆಳಕನ್ನು ಒಂದು ಬೆಳಕಿನ ರೂಪದಲ್ಲಿ ಇರ್ತಾನೆ ಅಷ್ಟೇ ಪರಮಾತ್ಮ. ಅದು ಯಾರ ಕೈಗೂ ಸಿಗೋದು ಇಲ್ಲ. ಅದೇ ನೀವು ನೋಡಿದ್ದೀರ ಅಂದರೆ ನಾವು ತೋರ್ಸೋಕ್ಕೂ ಬರಲ್ಲ. ಕಾಣಬಹುದೇ ಹೊರತು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ನಮ್ಮಲ್ಲೇ ಪರಮಾತ್ಮನ ನೋಡಬಹುದೇ ವಿನಃ ಬೇರೆಲ್ಲೂ ಹುಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ರೂಪ, ಮನಸ್ಸು ಸಾಮಾನ್ಯವಾಗಿ ಹೊರಗಡೆಗೆ ಧಾವಿಸಿ, ನಮ್ಮ ಮನಸ್ಸು ಮತ್ತು ರೂಪ ಏನು ಮಾಡುತ್ತೆ, ಸಾಮಾನ್ಯವಾಗಿ ಹೊರಗಡೆ ಧಾವಿಸ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನಿಲ್ಲಿಸೋಕ್ಕೆ ಆಗಲ್ಲ. ಬಾಹ್ಯ ಪ್ರಪಂಚದ ವಸ್ತು ವಿಷಯಗಳಲ್ಲಿ, ಹೊರಗಡೆಯ ಪ್ರಪಂಚದ ವಿಷಯಗಳಲ್ಲಿ, ಪದಾರ್ಥಗಳಲ್ಲಿ ಮಗ್ನನಾಗುವ ಪ್ರವೃತ್ತಿಯನ್ನು ಹೊಂದಿದೆ. ಈ ಕ್ರಿಯೆಗಳಲ್ಲೇ ಅದು ಪ್ರಕ್ರಿಯೆಯನ್ನು ಹೊಂದಿಬಿಟ್ಟಿರುತ್ತೆ. ಮನಸ್ಸು ತನಗೆ ತಾನೇ ಪ್ರಯತ್ನವಿಲ್ಲದೆ, ಮನಸ್ಸೇನು ಮಾಡೋದಕ್ಕೆ ಯಾವ ಪ್ರಯತ್ನವೂ ಬೇಡ, ತನಗೆ ತಾನೇ ಪ್ರಯತ್ನವಿಲ್ಲದೆ ಕೇಂದ್ರಾಭಿಮುಖವಾಗುವ ಪ್ರವೃತ್ತಿಯನ್ನು ಯೋಗಿ ಮಾತ್ರ ಮಾಡಬಲ್ಲ. ಏನು ಮಾಡ್ತಾನವನು? ಕೇಂದ್ರಾಭಿಮುಖವಾಗುವ, ನಮ್ಮ ಹೃದಯದ ಕೇಂದ್ರ ಕಡೆಗೆ ಅದು ತಿರುಗಿಸೋದಕ್ಕೆ ಪ್ರವೃತ್ತಿಯನ್ನು ಯೋಗಿಯು ಕ್ರಮಕ್ರಮವಾಗಿ, ಅಂದರೆ ಒಂದಾದ ಮೇಲೆ ಒಂದು ಯಾವ ರೀತಿ ಒಳಮುಖ ಮಾಡಬೇಕು ಅಂತ ಅವನು ಮಾತ್ರ ಬೆಳೆಸಿಕೊಳ್ಳಬೇಕಾಗುತ್ತದೆ. ಹಾಗಾದಾಗ ಮಾತ್ರ ಈ ಮನಸ್ಸು ಇನ್ನೂ ಉನ್ನತ ತತ್ವಗಳೊಡನೆ, ಯಾಗಾದಾಗ ಮಾತ್ರ ಈ ಮನಸ್ಸು ಇನ್ನು ಉನ್ನತ ತತ್ವಗಳೊಡನೆ, ಮುಖ್ಯವಾದ ತತ್ವಗಳೊಡನೆ ಆತ್ಮಶುದ್ಧಿ ಮನಸ್ಸು ಒಂದುಗೂಡಿಸಲು, ಆತ್ಮಶುದ್ಧಿಗೆ ಮನಸ್ಸು ಒಂದುಗೂಡಿಸಬೇಕಾದ್ರೆ ಕೂಡಿಸಲು ಸಾಧ್ಯ. ಆತ್ಮಕ್ಕೆ ಮನಸ್ಸು ಒಂದುಗೂಡಿದಾಗ ಶುದ್ಧಿ ಆಗೋಕ್ಕೆ ಸಾಧ್ಯ. ಕೇವಲ ಕೇಂದ್ರಾಭಿಮುಖವಾಗಿರುವ ಪ್ರವೃತ್ತಿಯನ್ನು ಪ್ರತ್ಯಕ್ಷೇತನವಲ್ಲ, ಇದು ಪ್ರತ್ಯಕ್ಷೇತನವಲ್ಲ. ಇದನ್ನು ಒಳಮುಖ ಅಂತ ಹೇಳಲಿಕ್ಕೆ ಬರಲ್ಲ, ಅಂತರ್ಮುಖ ಅಂತ ಹೇಳಲ್ಲ. ಆದರೆ ಪ್ರತ್ಯಕ್ಷೇತನವನ್ನು ಸಿದ್ಧಿಸಿಕೊಳ್ಳುವುದರಲ್ಲಿ, ಅದನ್ನು ನಾವು ಸಿದ್ಧಿ ಮಾಡಿಕೊಳ್ಳೋದ್ರಲ್ಲಿ ಇದೊಂದು ಅಗತ್ಯವಾದ ಘಟ್ಟ. ಇದೇ ನಮಗೆ ಅಗತ್ಯವಾದ ಒಂದು ಮೆಟ್ಟಲಾಗುತ್ತೆ. ಉನ್ನತ ತತ್ವಗಳಾದ ಆತ್ಮಶುದ್ಧಿ, ಆತ್ಮಶುದ್ಧಿನೇ ಒಂದು ತತ್ವ. ಮನಸ್ಸುಗಳೊಡನೆ ಆತ್ಮ ಮತ್ತು ಮನಸ್ಸು, ಬುದ್ಧಿ ಇದರ ಜೊತೆಯಲ್ಲಿ, ಇಲ್ಲಿ ಮನಸ್ಸು ಎಂದರೆ ಅರೂಪ, ಮನಸ್ಸಿಗೆ ರೂಪ ಇಲ್ಲ, ಅರೂಪ ಅಂತ ಕರೀತಾರೆ. ಮನಸ್ಸು ಅಥವಾ ಕಾರಣದಿಂದ ಶುದ್ಧಿ ಮನಸ್ಸು, ಕಾರಣದಿಂದ ಅದನ್ನು ದೇಹದ ಕಾರಣ, ಅದು ಮನಸ್ಸಲ್ಲಿ ಆ ದೇಹ ಇರುತ್ತೆ, ದೇಹದಲ್ಲಿ ಮನಸ್ಸು, ಶುದ್ಧ ಮನಸ್ಸು. ಸಂಪರ್ಕ ಉಂಟಾದಾಗ ಇದು ಕೇಂದ್ರಕ್ಕೆ ಅಥವಾ ಕಾರಣ ದೇಹದ ಶುದ್ಧ ಮನಸ್ಸು, ಇದು ಕಾರಣ ಯಾವುದು? ದೇಹಕ್ಕೆ, ಇದು ಮನಸ್ಸು. ಆ ಸಂಪರ್ಕ ಉಂಟಾದಾಗ ದೇಹಾತ್ಮನು ಅವುಗಳ ಪ್ರಭಾವದಿಂದ, ದೇಹದಲ್ಲಿರುವ ಆತ್ಮ ಅವುಗಳ ಪ್ರಭಾವದಿಂದ ಬೆಳಗಲ್ಪಡುತ್ತಾನೆ.
ಆ ಆತ್ಮ ಒಂದು ಪ್ರಜ್ವಲವಾಗಿ ಬೆಳಗೋದಕ್ಕೆ ಸಾಧ್ಯ. ಇದೇ ಪ್ರತ್ಯಕ್ಷೇತನದ ಸಾರ. ಅಂದರೆ ಒಳಮುಖದ ಈ ಪ್ರತ್ಯಕ್ಷೇತನದ ಚೈತನ್ಯದ ಒಂದು ಸಾರ. ಈ ಸಂಪರ್ಕ ನೇರವಾದುದಲ್ಲ, ಇದು ನೇರವಾಗಿ ನಮಗೆ ಸಿಗಲ್ಲ. ಆದರೆ ಇದು ಸಾಕಾದಷ್ಟು ಪರಿಣಾಮಕಾರಿಯೋ, ನಮಗೆ ಬದಲಾವಣೆಗಳನ್ನು ಸಹ ಇದು ತಂದುಕೊಡೋದಕ್ಕೆ ಸಾಧ್ಯ ಇದೆ. ಅದೇನೇನೋ ಬದಲಾವಣೆ ಅಂದರೆ ನಿಜವೂ ಆಗಿದ್ದು, ದೇಹಾತ್ಮನು ಅದರಿಂದ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳಲು ಸಮರ್ಥನಾಗುತ್ತಾನೆ. ಅದರಿಂದ ಅನೇಕ ಅನುಕೂಲಗಳನ್ನು, ಆತ್ಮವನ್ನು ಯಾವ ರೀತಿ ನೋಡೋದು ಅನುಕೂಲನ ಅವನು ಪಡ್ಕೊಳ್ತಾನೆ. ಆತ್ಮನ ಬಲ, ಬುದ್ಧಿಯ ಬೆಳಕು. ಇಲ್ಲೇನೋ ಆತ್ಮನ ಬಲ, ಆತ್ಮಕ್ಕೆ ಒಂದು ಬಲ ಇದೆ. ಯಾವುದೋ ಆ ಬೆಳಕಿನ ಬಲ. ಬುದ್ಧಿಯ ಬೆಳಕು ಬುದ್ಧಿ, ಆತ್ಮ ಇವುಗಳೆಲ್ಲ ಮತ್ತು ಉನ್ನತ ಮನಸ್ಸಿನ ಜ್ಞಾನಗಳು, ಮನಸ್ಸಲ್ಲಿ ಒಳ್ಳೆಯ ಜ್ಞಾನಗಳು ಕ್ರಮಕ್ರಮವಾಗಿ ಹೆಚ್ಚು ಪ್ರಮಾಣದಲ್ಲಿ ದೇಹಾತ್ಮದೊಳಕ್ಕೆ ಇಳಿದು ಬರುತ್ತವೆ. ದೇಹಾತ್ಮದೊಳಕ್ಕೆ ಇವೆಲ್ಲ ಬೆಳಕು ಹೆಚ್ಚು ಪ್ರಮಾಣದಲ್ಲಿ ಬೆಳಕಿನ ಪ್ರಭಾವ ಅಲ್ಲಿ ಇಳಿದು ಬರ್ತಾ ಇರುತ್ತೆ. ಆತ್ಮಕ್ಕೆ ಬಲ ಸಿಗುತ್ತೆ, ಬುದ್ಧಿ ಬೆಳಕಿರುತ್ತೆ, ಮನಸ್ಸಿನಲ್ಲಿ ಜ್ಞಾನ ಇರುತ್ತೆ. ಮತ್ತು ಸಾಧಕನಿಗೆ ಯೋಗ ಮಾರ್ಗದಲ್ಲಿ ಕ್ರಮಿಸಲು, ಅದನ್ನು ಪಡ್ಕೊಳ್ಳೋದು ಯೋಗಿಗೆ ಅಗತ್ಯವಾದ ನಿರ್ದೇಶನ ಮತ್ತು ನಿರ್ದೇಶನನೂ ಕೊಡ್ತಾ ಹೋಗುತ್ತೆ. ಇನ್ನು ಆ ವೇಗಗಳನ್ನು ಹೆಚ್ಚಿಸಿಕೊಡುತ್ತವೆ. ಸಮಾಧಿಯಲ್ಲಿ ಮಾತ್ರ ನೇರ ಸಂಪರ್ಕ ಲಭಿಸಲು ಸಾಧ್ಯ. ಸಮಾಧಿಯಲ್ಲಿ ಮಾತ್ರ ಇವೆಲ್ಲ ಸಾಧ್ಯ. ಯಾರಿಗೂ ಕಾಣೋಕ್ಕೆ ಎದುರುಗಡೆಯದು ಬರಲ್ಲ, ತಮಗೆ ಅದಷ್ಟೇ ಗೊತ್ತಾಗಬೇಕು. ಸಮಾಧಿಯಲ್ಲಿ ಪ್ರಜ್ಞೆಯು ಕ್ರಮಕ್ರಮವಾಗಿ ಒಂದು ಕೋಶವನ್ನು ಬಿಟ್ಟು, ಒಂದು ಹಂತವನ್ನು ಬಿಟ್ಟು, ಒಂದು ಭಾಗ ಬಿಟ್ಟು ಇನ್ನೊಂದು ಕಡೆಗೆ ಅದಕ್ಕಿಂತ ಸೂಕ್ಷ್ಮವಾದ ಮತ್ತೊಂದು ಕೋಶವನ್ನು ಪ್ರವೇಶಿಸುತ್ತದೆ ಮತ್ತು ಹೆಚ್ಚು ಆಳವಾದ ಮಟ್ಟಗಳಲ್ಲಿ ಕೇಂದ್ರೀಕೃತವಾಗುತ್ತದೆ. ಅದರಲ್ಲಿ ಸೇರ್ಕೊತಾ ಹೋಗುತ್ತೆ. ಅದು ಬಲವಾಗಿ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇರುತ್ತೆ. ಪ್ರಣವದ ಜಪ ಮತ್ತು ಧ್ಯಾನಗಳ ಮತ್ತೊಂದು ಪರಿಣಾಮವೆಂದರೆ ಈ ಯೋಗ ಪಥದಲ್ಲಿ ಇರುವ ಅಡಚಣೆಗಳ ಕ್ರಮಕ್ರಮವಾಗಿ ನಿವಾರಣೆ. ಈ ಅಡಚಣೆಗಳಲ್ಲಿ ಹಲವು ಬಗೆಗಳಿವೆ. ಯಾವ್ದ್ಯಾವುದು ಅಂತ ಈಗ ನಾವು ಪ್ರಣವದಲ್ಲಿ ಏನಾಗುತ್ತೆ ಅಂತ ಹೇಳೋಣ. ಪ್ರಣವದಲ್ಲಿ ಜಪ, ಅದೇ ಓಂಕಾರದಲ್ಲಿ ಜಪ ಮಾಡ್ತೀವಲ್ಲ, ಮತ್ತು ಇದನ್ನೇ ಧ್ಯಾನ ಮಾಡ್ತೀವಿ. ಜಪ ಏನು ಮಾಡ್ತೀವೋ ಅದು ಧ್ಯಾನದಲ್ಲಿ ಇರುತ್ತೆ. ಮತ್ತೊಂದು ಪರಿಣಾಮವೆಂದರೆ, ಬೇರೆ ಇನ್ನೊಂದು ಬದಲಾವಣೆ ಅಂದರೆ, ಯೋಗಿಯ ಪಥದಲ್ಲಿ, ಅವನ ಮಾರ್ಗದಲ್ಲಿ ಹೇಳೋದಾದರೆ, ಕ್ರಮಕ್ರಮವಾದ ಅಡಚಣೆಗಳೆಲ್ಲ, ಅಡ್ಡಿ ಆತಂಕಗಳೆಲ್ಲ ಕ್ರಮವಾಗಿ ನಿವಾರಣೆ ಆಗುತ್ತೆ. ಅಂದರೆ ಇದನ್ನು ಜಪ ಮಾಡಬೇಕು, ಅದೆಲ್ಲ ಆಗುತ್ತೆ, ನಿವಾರಣೆ ಆಗುತ್ತೆ. ಆಮೇಲೆ ಈ ಅಡಚಣೆಗಳಲ್ಲಿ ಹಲವು ಬಗೆಗಳಿವೆ. ಈ ಅಡಚಣೆಗಳು ಯಾವ್ಯಾವುದು ಬಗೆಗಳಿದೆ ಅಂದರೆ, ಕೋಶಗಳಲ್ಲಿ ಅಪರಿಶುದ್ಧತೆಗಳು, ಅದು ಶುದ್ಧ ಇಲ್ಲದೆ ಇರೋದು. ಯಾವುದರಲ್ಲಿ ನಮ್ಮ ಹಲವು ಬಗೆಗಳಿವೆ ಅಂದರೆ, ಕೋಶಗಳಲ್ಲಿ ಈ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಇದರಲ್ಲಿ ಒಳ್ಳೆ ಶುದ್ಧಿ ಇರಬೇಕು. ಅದು ಅಪರಿಶುದ್ಧ ಆಗಿಬಿಟ್ರೆ ಕಷ್ಟ. ಶುದ್ಧತೆಗಳು ಮತ್ತು ಅಸಾಮರ್ಥ್ಯಗಳು ಅಂದರೆ ಸಾಮರ್ಥ್ಯ ಇಲ್ಲದೆ ಇರೋದು,
ಇವೆಲ್ಲ ಅಡ್ಡಿಗಳೇ. ಚಾರಿತ್ರ್ಯದ ದೌರ್ಬಲ್ಯಗಳು, ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲದಿರೋದು ಒಂದು ದೌರ್ಬಲ್ಯವೇ. ಸಾಕಾದಷ್ಟು ಬೆಳವಣಿಗೆಯ ಕೊರತೆ ಅಂದರೆ ನಮ್ಮನ್ನು ನಾವು ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಇತ್ಯಾದಿ. ಆದರೆ ಈಗಾಗಲೇ ತಿಳಿದಿರುವಂತೆ ಪ್ರಣವ ನಮ್ಮ ಈ ಪ್ರಣವ ಅನ್ನೋದು ನಮ್ಮ ಇರುವಿಕೆಯ ದೈವಾಂಶ. ಇದು ದೈವಾಂಶಕ್ಕೆ ಸೇರುತ್ತೆ. ಯಾವುದು? ನಾವೀಗಾಗಲೇ ತಿಳಿದಿರುವಂತೆ ಪ್ರಣವ ಅಂದರೆ ಓಂಕಾರ ನಮ್ಮ ಇರುವಿಕೆಯ, ನಮ್ಮಲ್ಲಿ ಇರತಕ್ಕಂಥ ದೈವಾಂಶ. ಅದ್ಯಾವುದು? ಹೃದಯವನ್ನೇ ಪ್ರವೇಶಿಸುತ್ತದೆ, ಸ್ಪರ್ಶಿಸುತ್ತದೆ. ಆ ಪ್ರಣವ ಅನ್ನೋದು ನಮ್ಮ ಹೃದಯವನ್ನು ಸ್ಪರ್ಶನೆ ಮಾಡುತ್ತೆ ಮತ್ತು ಪಿಂಡಾಂಡದಲ್ಲಿ ಸೂಕ್ತವಾಗಿರುವ ಶಕ್ತಿ, ಒಂದು ಗರ್ಭದಲ್ಲಿ ಪಿಂಡವಾಗಿರುವ ಒಂದು ಶಕ್ತಿಯಾಗಿರುತ್ತೆ. ಈ ಶಕ್ತಿ ಸಾಮರ್ಥ್ಯಗಳನ್ನು ಹೊರಕ್ಕೆ ಎಳೆಯಬಲ್ಲ ಸ್ಪಂದಗಳನ್ನು ಎಬ್ಬಿಸುತ್ತದೆ. ಅದನ್ನು ಸೂಕ್ತವಾಗಿರುವ ವಸ್ತುಗಳನ್ನು ಮೇಲಕ್ಕೆ ಅದು ಎಚ್ಚರ ಮಾಡುತ್ತೆ. ಆದ್ದರಿಂದ ಎಲ್ಲ ಬಗೆಗಳ ಅಡಚಣೆಗಳು ಈ ಚಲನಾತ್ಮಕ ಪ್ರಚೋದನೆಗೆ ಈ ಅಡಚಣೆಗಳೆಲ್ಲ ಈ ಚಲನಾತ್ಮಕ ಪ್ರಚೋದನೆಗೆ ಏನಾಗುತ್ತೆ? ಶಕ್ತಿಯಾಗುತ್ತವೆ. ಅದಕ್ಕೆ ಮಣಿಯುತ್ತವೆ, ಅದಕ್ಕೆ ತಲೆಬಾಗ್ತವೆ. ಕೊರತೆಗಳೆಲ್ಲವೂ ಅಗತ್ಯವಾದ ಶಕ್ತಿ ಸಾಮರ್ಥ್ಯಗಳ ಬೆಳವಣಿಗೆಯ ಕೊರತೆಗಳೆಲ್ಲವೂ ಅಗತ್ಯವಾದ ಶಕ್ತಿ ಸಾಮರ್ಥ್ಯಗಳ ಬೆಳವಣಿಗೆಯ ಮೂಲಕ, ಇವೆಲ್ಲ ಬೆಳೆಸ್ಕೊಟ್ರೆ ಇದರ ಮೂಲಕ, ಅಥವಾ ಮತ್ತಷ್ಟು ಶಕ್ತಿಯ ಹರಿಯುವಿಕೆಯ ಮೂಲಕ, ಮತ್ತಷ್ಟು ಶಕ್ತಿ ಹರಿಯುವ ಮೂಲಕ ಕೂಡ ತುಂಬಲ್ಪಡುತ್ತವೆ. ಅಪರಿಶುದ್ಧತೆಗಳು ಕೊಚ್ಚಿಕೊಂಡು, ಎಲ್ಲ ಶುದ್ಧ ಇಲ್ಲದ್ರೆ ಅಶುದ್ಧಿಗಳೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಮತ್ತು ಕೋಶದಲ್ಲಿರುವ ಸಾಮರ್ಥ್ಯವಲ್ಲದಿದ್ದು ಅಸಾಮರ್ಥ್ಯಗಳ ಸರಿ ಹೋಗುತ್ತವೆ. ಅವೆಲ್ಲ ಸರಿ ಹೋಗುತ್ತೆ. ಇದಕ್ಕೆ ನಾವು ಪ್ರಣವ ಓಂಕಾರವನ್ನು ಜಪಿಸ್ತಾ ಇರಬೇಕು. ಮತ್ತು ಕೋಶಗಳು ಒಂದೇ ಶ್ರುತಿಗೆ ಬರುವುದರ ಜೊತೆಗೆ ಈಶ್ವರನ ಪರಮ ಪ್ರಜ್ಞೆಯೊಡನೆ, ಅಂದರೆ ದೇವರನ್ನು ಜ್ಞಾನದೊಡನೆ ನಾವು ಶ್ರುತಿಯಾಗುತ್ತೇವೆ. ಅದರ ಜೊತೆಗೆ ನಾವು ಶ್ರುತಿಗೂಡ್ತೀವಿ. ಈ ರೀತಿಯಾಗಿ ಜೀವಾತ್ಮನ ಸಂಪೂರ್ಣ ಪುನರುತ್ಥಾನವಾಗುತ್ತದೆ. ನಾವು ಅದರಲ್ಲಿ ಪುನರುಜ್ಜೀವಿ ಹೊಂದ್ಕೊಳ್ತೀವಿ, ಸೇರ್ಕೊಳ್ತೀವಿ ಪರಮಾತ್ಮನಲ್ಲಿ. ಇವೆಲ್ಲ ಇದ್ದರೆ ಏನೋ ಮಾಡಿದ್ರೆ ನಾವು ಪರಮಾತ್ಮನ ಸೇರೋಕ್ಕಾಗಲ್ಲ. ಅದರ ಪರಿಣಾಮವಾಗಿ ಸಾಧಕನು ಅಷ್ಟಾಂಗ ಯೋಗ ಅಥವಾ ಈಶ್ವರ ಪ್ರಣಿಧಾನ ಮಾರ್ಗದಲ್ಲಿ ನಡೆಯಲು ಅರ್ಹನಾಗುತ್ತಾನೆ. ಇಲ್ಲಿ ಮುಂದೆ ಬರೋದು ಅದರ ಪರಿಣಾಮವಾಗಿ ಆಗುತ್ತೆ ಅಂದರೆ ಸಾಧಕ ಅಷ್ಟಾಂಗ ಯೋಗಗಳಲ್ಲಿ ಅಷ್ಟಾಂಗ ಯೋಗ ಇದೆ, 8 ವಿಧಗಳು. ಅಥವಾ ಈಶ್ವರ ಪ್ರಣಿಧಾನ, ಈ ಅಷ್ಟಾಂಗ ಯೋಗ ಕಲಿತವರು ಈಶ್ವರನಿಗೆ ಶರಣಾಗಬೇಕಾಗತ್ತೆ. ಅದೊಂದೇ ಮಾರ್ಗದಲ್ಲಿ ನಡೆಯಲು ಅರ್ಹನಾಗುತ್ತಾನೆ. ಇಷ್ಟೊಂದು ಪರಿಣಾಮಕಾರಿಯಾದ ಮತ್ತು ಪ್ರಬಲವಾದ ಸಾಧನವನ್ನು ಅಜಾಗರೂಕತೆಯಿಂದ, ಅಂದರೆ ಎಚ್ಚರವಿಲ್ಲದೆ, ಜಾಗ್ರತೆಯಲ್ಲಿ ಇಷ್ಟೊಂದು ಪರಿಣಾಮಕಾರಿಯಾದಂಥ ನಮ್ಮ ಬದಲಾವಣೆ ಆಗಬೇಕು ಹೇಗೆ ಅಂತ ಹೇಳಿಕೊಟ್ಟಿದ್ರೂ ಈ ಪ್ರಬಲವಾದ ಸಾಧನವನ್ನು ಅಜಾಗರೂಕತೆಯಿಂದ, ಎಚ್ಚರ ಇಲ್ಲದೆ ಅಥವಾ ಯದ್ವಾ ತದ್ವಾ ಯಾವ್ಯಾವುದೋ ರೀತಿಯಲ್ಲಿ ಉಪಯೋಗಿಸಿದರೆ, ಅದು ಉಪಯೋಗ ಮಾಡಿಕೊಂಡ್ರೆ ಸಾಧಕನು ನಾನಾ ವಿಧವಾದ ಕಷ್ಟಗಳು,
ಕಷ್ಟಗಳಿಗೆ ಗುರಿ ಹಾಕಬೇಕಾಗತ್ತೆ ಮತ್ತು ಅಪಾಯಗಳಿಗೆ ಒಳಗಾಗುತ್ತಾನೆ. ಇಲ್ಲಿ ಹೇಳಿರೋದನ್ನೆಲ್ಲ ಅವನು ಅಭ್ಯಾಸ ಮಾಡಿದ್ರೆ ಮಾತ್ರ ಅವನು ದೇವರನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಆದ್ದರಿಂದ ಪ್ರಣವ ಮಂತ್ರದ ಸಾಧನೆಗೆ ಅಗತ್ಯವಾದ ಕಟ್ಟುಪಾಡುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ, ಇಲ್ಲಿ ನಾವೇನು ಹೇಳ್ತಾರೆ, ಆದ್ದರಿಂದ ಈ ಪ್ರಣವ ಯಾವುದೇ ಮಂತ್ರ, ಅದರಲ್ಲಿ ಓಂ ಅಂತ ಇದ್ದೇ ಇರುತ್ತೆ, ಓಂಕಾರವನ್ನು ಮಂತ್ರದ ಸಾಧನೆಗೆ ಆ ಸಾಧನೆಗೆ ಅಗತ್ಯವಾದ ಕಟ್ಟುಪಾಡುಗಳನ್ನು ನಾವು ಎಚ್ಚರಿಕೆಯಿಂದ ಪಾಲಿಸಬೇಕು. ಪರಿಶೀಲಿಸಿ ಅವುಗಳನ್ನು ಚಾಚೂ ತಪ್ಪದೆ, ಅವುಗಳನ್ನು ತಪ್ಪದೆ ಪರಿಶುದ್ಧವಾಗಿ ಪಾಲಿಸಬೇಕಾದುದು ಬಹಳ ಅಗತ್ಯ. ಅದರಲ್ಲಿ ಏನು ಅಂತ ಹೇಳಿದೆಯೋ ಅದನ್ನು ಪಾಲನೆ ಮಾಡೋದು ಬಹಳ ಅಗತ್ಯವಾಗಿರುತ್ತೆ. ಈ ಕಟ್ಟುಪಾಡುಗಳನ್ನು ಇಲ್ಲಿ ವಿವರವಾಗಿ ತಿಳಿಸಲು ಸಾಧ್ಯವಿಲ್ಲ. ಆ ಕಟ್ಟುಪಾಡನ್ನು ಇಲ್ಲಿ ವಿವರವಾಗಿ ಪತಂಜಲಿಯವರು ಕೊಟ್ಟಿಲ್ಲ, ಅವರವರ ಅಭ್ಯಾಸದ ಮೇಲೆ ಹೋಗಬೇಕು. ಪರಿಶುದ್ಧತೆ, ಆತ್ಮಸಂಯಮ ಮತ್ತು ಬಹಳ ಎಚ್ಚರಿಕೆಯಿಂದ ಮಂತ್ರಶಕ್ತಿಯನ್ನು ಕ್ರಮಕ್ರಮವಾಗಿ ಉಪಯೋಗಿಸುವುದು ಇವು ಕೆಲವು ಮುಖ್ಯವಾದ ಕಟ್ಟುಪಾಡುಗಳು. ಏನು ಹೇಳಿದ್ದಾರೆ? ಪರಿಶುದ್ಧತೆ, ಅದಕ್ಕೆ ಬೇಕಾದದ್ದು ಕೆಲವು ಅಂಶಗಳನ್ನು ಹೇಳ್ತಾರೆ. ಪರಿಶುದ್ಧತೆ, ಆತ್ಮಸಂಯಮ ಮತ್ತು ಬಹಳ ಎಚ್ಚರಿಕೆಯಿಂದ. ಆತ್ಮಶುದ್ಧತೆ ಇರಬೇಕು, ಪರಿಶುದ್ಧತೆ, ಆತ್ಮಸಂಯಮ ಇರಬೇಕು, ಆತ್ಮ ನಮ್ಮಲ್ಲಿ ನಮ್ಮ ಹತೋಟಿಯಲ್ಲಿರಬೇಕು. ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮಂತ್ರಶಕ್ತಿಯನ್ನು ಕ್ರಮಕ್ರಮವಾಗಿ ಉಪಯೋಗಿಸುವುದು ಇವು ಕೆಲವು ಮುಖ್ಯವಾದ ಕಟ್ಟುಪಾಡುಗಳು. ಆದ್ದರಿಂದ ಯಮ ನಿಯಮಗಳನ್ನು ಸಾಕಾದಷ್ಟರ ಮಟ್ಟಿಗೆ ತುಂಬ ಅದನ್ನು ಅಭ್ಯಾಸ ಮಾಡಬೇಕು. ಸಾಕಾದಷ್ಟು ಮಟ್ಟಿಗೆ ಸಾಧನೆ ಮಾಡಿದ ನಂತರ, ಇವುಗಳೆಲ್ಲ ಸಾಧನೆ ಮಾಡಿದ ಮೇಲೆ, ಸಾಧನೆಯ ನಂತರ ಮಾತ್ರ ಪ್ರಣವ ಜಪದ, ಓಂಕಾರ ಜಪದ ಸಾಧನೆಯನ್ನು ಕೈಗೊಳ್ಳಬೇಕು. ಇವೆಲ್ಲ ಆದಮೇಲೆ ಪ್ರಣವ ಜಪದ ಸಾಧನೆಯನ್ನು ಕೈಗೊಳ್ಳಬೇಕು. ಆಗ ಅದು ಅಪಾಯರಹಿತವಾಗಿದ್ದು ಅವಾಗ ಯಾವ ತೊಂದರೆನೂ ನಮಗೆ ಬರೋದಿಲ್ಲ. ಅಪಾಯದಿಂದ ನಾವು ತಪ್ಪಿಸ್ಕೊಳ್ತೀವಿ, ದೇವರನ್ನು ಪಡ್ಕೊಳ್ತೀವಿ, ಪ್ರಯೋಜನಕಾರಿ ಆಗುತ್ತದೆ. ಈ 23ರಿಂದ 29ರವರೆಗೆ 7 ಸೂತ್ರಗಳು ಒಂದು ರೀತಿಯಲ್ಲಿ ಸಾಧಕನಿಗೆ, ಈ 23ರಿಂದ 29ನೇ ಸೂತ್ರದವರೆಗೂ ಸಾಧಕನಿಗೆ ತನ್ನ ಗುರಿಯನ್ನು ನೇರವಾಗಿ ಮುಟ್ಟುವ ಅನುಭವ, ಈ ಗುರಿಯನ್ನು ನೇರವಾಗಿ ಮುಟ್ಟುವ ಅನುಭವ ಮಾರ್ಗದ ತಂತ್ರವನ್ನು ಕೊಡುತ್ತವೆ. ಈ 7 ಸೂತ್ರಗಳು ಸಾಧಕದ ಓದ್ಕೊಂಡ್ರೆ ಸಾಕು, ಅವನ ಅಭ್ಯಾಸ ಮಾಡಿದ್ರೂ ಸಾಕು. ಈ ನೇರ ಮಾರ್ಗದಲ್ಲಿ ಹೋಗುವ ಸಾಧಕನು ತನಗೂ ತನ್ನ ಅನ್ವೇಷಣ ವಸ್ತುವಿಗೂ ತಾನೇನನ್ನು ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ದಾನೋ, ಅನ್ವೇಷಣೆ ಕಂಡುಹಿಡಿಯೋದು, ವಸ್ತುವಿಗೂ ಮಧ್ಯೆ ಇರುವ ಲೋಕಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿಲ್ಲ. ಅದೇನೋ ಅವನು ಅಧ್ಯಯನ ಮಾಡಬೇಕಾಗಿಲ್ಲ, ಅವನು ಬರೀ ಅಭ್ಯಾಸ ಮಾಡಬೇಕು ಮತ್ತು ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿಲ್ಲ, ಅದನ್ನು ಸ್ವಾಧೀನವೂ ಮಾಡ್ಕೋಬೇಕಾಗಿಲ್ಲ. ಈ ಮಾರ್ಗದಲ್ಲಿ ಆತ್ಮ ಸಮರ್ಪಣೆ ಅಥವಾ ಶರಣಾಗತಿ, ಆತ್ಮವನ್ನು ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದು ಅಥವಾ ಶರಣಾಗತಿ, ನೀನೇ ನನಗೆ ದಿಕ್ಕು ಅನ್ನೋದು ಏಕೈಕ ಆಯುಧ. ಮತ್ತು ಈ ಆಯುಧದ ಬಳಕೆಯಲ್ಲಿ ಪ್ರಣವದ ಜಪ ಒಂದು ಧ್ಯಾನಗಳು ಏಕೈಕ ತಂತ್ರ ಅನ್ನೋದು ಇಲ್ಲಿ ಏನು, ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ಆತ್ಮ ಸಮರ್ಪಣೆ ಅಥವಾ ಶರಣಾಗತಿ ಅಂತ ಹೇಳಿದ್ದಾರೆ. ಏಕೈಕ ಆಯುಧ, ಅದು ಒಂದು ಶಸ್ತ್ರ ಇದ್ದಾಗೆ. ಮತ್ತು ಈ ಆಯುಧದ ಬಳಕೆಯಲ್ಲಿ
ಈ ಶಸ್ತ್ರದ ಬಳಕೆ ನಾವು ಉಪಯೋಗಿಸ್ಕೊಂಡು ಪ್ರಣವದ ಅಂದರೆ ಓಂಕಾರ ಜಪ ಮತ್ತು ಧ್ಯಾನಗಳು ಕೂಡ ಏಕೈಕ ತಂತ್ರ, ಒಂದೇ ಉಪಾಯ ದೇವರನ್ನ ಶರಣಾಗತನಾಗೋದು. ಜಪ ಮತ್ತು ಧ್ಯಾನಗಳು ಸಾಧಕನ ಪ್ರಜ್ಞೆಯನ್ನು ಅವನ ಗುರಿಯ ಕಡೆಗೆ ತಿರುಗಿಸುತ್ತವೆ. ಜಪ ಮತ್ತು ಧ್ಯಾನಗಳು ಸಾಧಕನ ಪ್ರಜ್ಞೆಯನ್ನು ಅವನ ಗುರಿ ಕಡೆಗೆ ತಿರುಗಿಸುತ್ತೆ. ಎಲ್ಲ ಅಡಚಣೆಗಳನ್ನು ನಿವಾರಿಸುತ್ತವೆ, ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ಆಧ್ಯಾತ್ಮ ಸಮರ್ಪಣೆಯನ್ನು ಮತ್ತು ಆತ್ಮ ಸಮರ್ಪಣೆಯು ಉಳಿದ ಕೆಲಸವನ್ನು ಪೂರೈಸುತ್ತದೆ. ಆತ್ಮಾರ್ಪಣೆಯನ್ನು ಮಾಡಿಸುತ್ತೆ, ಉಳಿದ ಕೆಲಸವನ್ನು ಪೂರ್ತಿ ಮಾಡಿಕೊಡುತ್ತೆ ಈ ಸೂತ್ರದಲ್ಲಿ. ಮುಂದಿನ ಸೂತ್ರ ಮುಂದೆ ಹೋಗೋಣ. ವೀಕ್ಷಕರೇ, ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಸೂತ್ರ ಇಲ್ಲಿಗೆ ಮುಗಿದಿದೆ. ಮುಂದೆ ಮುಂದೆ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಇದುವರೆಗೂ ತುಂಬ ನೋಡಿದ್ದೀರಿ, ಇನ್ನು ಬೇಕಾದಷ್ಟಿದೆ. ಕಲಿಯೋಣ, ಕಲಿತಾನೇ ಇರೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನೀರೊಳು ದೂರಿ ಪಾತಾಳ ಸೇರಿ ತಮ್ಮನಳು ಹೋರಿದ ಮತ್ಸ್ಯಾವತಾರಿ ಕೋದಂಡರಾಮ್ ಕೋದಂಡರಾಮ್ ಕೋದಂಡರಾಮ ಪಾಹಿ ಕೋದಂಡರಾಮ್. ನರಹರಿ ರೂಪ ತಾಳಿ ಪ್ರತಾಪ ತೋರಿದ ಭೂಪ ಪ್ರೌಢ ಕಲಾಪ ಕೋದಂಡರಾಮ್ ಕೋದಂಡರಾಮ್ ಕೋದಂಡರಾಮ ಪಾಹಿ ಕೋದಂಡರಾಮ್.